ಮತ್ತು ಈ ಚುನಾವಣೆ ಇದೆಯಲ್ಲ, ಜನ ನಮ್ಮನ್ನ ಉಮೇಶ್ ಮೇಟಿಯವರನ್ನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. 100ಕ್ಕೆ 100 ಉಮೇಶ್ ಮೇಟಿಯವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಬಿಜೆಪಿಯವರು ಏನಾರ ಹೇಳ್ಕೊಳ್ಳಿ, ಯಾಕೆಂತಂದ್ರೆ ಅವರ ಅಪಪ್ರಚಾರಕ್ಕೆಲ್ಲ ಜನ ಮನ್ನಣೆ ಕೊಡಲ್ಲ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿದೆ. ಅದರಿಂದ ಅವರು ಏನು ಹೇಳಿದ್ರು ಕೂಡ ಸುಳ್ಳು ಹೇಳೋದು. ಅವ್ರ ಜಯಮಾನ ಏನಪ್ಪ ಅಂತಂದ್ರೆ ಸುಳ್ಳು ಹೇಳೋದು. ಅವ್ರ ಮನೆ ದೇವರೇ ಸುಳ್ಳು, ಬಿಜೆಪಿಯವ್ರ ಮನೆ ದೇವರೇ ಸುಳ್ಳು. ಅದರಿಂದ ಸುಳ್ಳು ಹೇಳ್ತಾರೆ, ಸುಳ್ಳು ಅಪಪ್ರಚಾರ ಮಾಡಿ ಜನಗಳಿಗೆ ಗೊತ್ತಾಗಿದೆ ಅವ್ರು ಸುಳ್ಳು ಹೇಳ್ತಾರೆ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಿದೆ. ಅದರಿಂದ ಅವರು ನಮ್ಮ ನೀತಿ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಯಾರು ಶಾಸಕರಾಗಿದ್ರು ಅವ್ರು ಸತ್ತೋದ್ರೆ, ಅವ್ರ ಕಾಲು ಆದರೆ ಅವ್ರ ಮನೆಯವರಿಗೆ ಕೊಡಬೇಕು ಅಂತಕ್ಕಂಥದ್ದು ಇಲ್ಲಿ ಕೂಡ ಅವ್ರ ಮನೆಯವರಿಗೆ ಕೊಟ್ಟಿದ್ದೀವಿ, ದಾವಣಗೆರೆಯಲ್ಲೂ ಕೂಡ ಕೊಟ್ಟಿದ್ದೀವಿ. ಸೊ ಎರಡೂ ಕಡೆ ನಾವು ಗೆಲ್ತೀವಿ. ಸರ್, ಈ ವಯಸ್ಸು ಆಗಿಂದ ನಿಧನ ಹೊಂದಿದವ್ರಿಗೆ ಅನುಕಂಪ ಯಾಕೆ ಬರ್ತಾ ಇದೆ, ಅದೆಲ್ಲ ಯಾವ ಥರ ಇದೆ? ಅವ್ರಿಗೆಲ್ಲ ಸಮಾಧಾನ ಮಾಡ್ತೀವಿ. ಅಲ್ಪಸಂಖ್ಯಾತರು, ನಾವು ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥವ್ರು, ಅವರಿಗೆ ರಕ್ಷಣೆ ಕೊಡ್ತಕ್ಕಂಥವ್ರು ನಾವು. ಸಿಗ್ಗಾಂವಲ್ಲಿ ಬಸವರಾಜ ಬೊಮ್ಮಾಯಿಯವರ ಮಗನ ಮೇಲೆ ಗೆದ್ದವ್ರು ಯಾರು? ಪಠಾಣ್ ಅಂದ್ರೆ ಯಾರು? ಪೈಲ್ವಾನ್ ಪಠಾಣ್. ಅವರು ಮುಸ್ಲಿಂ ಅಲ್ವಾ? ಎಲ್ಲಿ ಕೊಡಬೇಕು ಕೊಡ್ತೀವಿ, ಅವ್ರಿಗೆ ಏನ್ ಕೊಡಬೇಕು ಅವರು ನ್ಯಾಯಯುತವಾಗಿ. ನಾವು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರ್ತಕ್ಕಂಥವ್ರು, ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡ್ತೇವೆ. ಅದು ಬಿಜೆಪಿ ಅವ್ರು ಕೊಡ್ತಾರ? ಒಬ್ರು ಮೇಲೆ ಇದ್ದಾರ ಬಿಜೆಪಿನಲ್ಲಿ ಮುಸಲ್ಮಾನರು ಒಬ್ರು MLA ಇದ್ದಾರ? ನಾವು ಕೊಡ್ತೀವಿ. ನಾವು ಅವ್ರಿಗೆ ಸಮಾಧಾನ. ಯಾರು ಈಗ ಟಿಕೆಟ್ ಕೇಳೋದು ತಪ್ಪು ಅಂತ ಹೇಳಲ್ಲ. ನಾವು ಟಿಕೆಟ್ ಕೇಳಿ ಈಗ ಪೈಲ್ವಾನ್ ಸಾದಿಕ್ ಅನ್ನೋರು ನಿಂತಿದ್ದಾರೆ ಬಾಗಲಕೋಟೆಯಲ್ಲಿ, ಅವ್ರಿಗೆ ಸಮಾಧಾನ ಮಾಡಿ ದಾವಣಗೆರೆಯಲ್ಲಿ ಅವ್ರನ್ನ ವಾಪಸ್ ತೆಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ಪ್ರಸ್ತುತ ರಾಜ್ಯ ಸರ್ಕಾರ ಡಬಲ್ ಸ್ಟೇರಿಂಗ್ ಇರೋ ಸರ್ಕಾರ ಅಂತ ಹೇಳಿ ಶ್ರೀರಾಮುಲು ಅವರ ಬಗ್ಗೆ ಆರೋಪ ಮಾಡಿದ್ದಾರೆ. ಡಬಲ್ ಸ್ಟೇರಿಂಗ್ ಅವರೇ ಸೋತ್ ಬಿಟ್ಟಿದ್ದಾರೆ.